ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ವತಿಯಿಂದ ಇವತ್ತಿನ ದಿವಸ ಮುಂಬೈ ಕರ್ನಾಟಕದ ಕೆಲವರು ನಾಯಕರು ರಾಜು ಕಾಗೇರಿ ಎಂಬ MLA ಅವರು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕಂತ ರಾಷ್ಟ್ರಪತಿ ಪತ್ರ ಬರ್ದಾರ. ಯಾರಿಗೆ ಕೇಳಬಾರ್ದ್ರಪ್ಪ ಪತ್ರ ನೀವು? ಯಾರಿಗೆ ಕೇಳಬಾರ್ದ್ರಿ? ಬೀದರ್, ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ವಿಜಯನಗರ 7 ಜಿಲ್ಲಾ ಜನರೇ ನಾವು ಲಾಭಾರಿಸಿದ್ದೇವ. ನೀ ನಮ್ಮನ್ನು ವಾರಿಸ್ದಾರಿದ್ದೆ. ಯಾರಿಗೆ ಕೇಳಬಾರ್ದ್ರಿ ನೀವು? ಇವತ್ತಿನ ದಿವಸ ನಾವು ಕಷ್ಟಪಟ್ಟು ಹೋರಾಟ ಮಾಡಿದೀವಿ ಅಂತೇಳಿ ಭಾರತ ದೇಶದಾಗ ಸೇರಿದ್ವಿ. ಕಷ್ಟಪಟ್ಟು ಹೋರಾಟ ಮಾಡಿದ್ವಿ ಅಂತ 17ಕ್ಕೆ ನಾವು ಭಾರತ ದೇಶದಾಗ ಸೇರಿದೀವಿ. ಕಷ್ಟಪಟ್ಟು ಹೋರಾಟ ಮಾಡಿದೀವಿ ಅಂತ 1956ದಾಗ ವಿಶಾಲ ಕರ್ನಾಟಕದಾಗ ಸೇರಿದ್ದೀವಿ. ಕಷ್ಟಪಟ್ಟು ಹೋರಾಟ ಮಾಡಿದೀವಿ ಅಂತೇಳಿ ನಮ್ಮ HKDB ಆಯಿತು. ಕಷ್ಟಪಟ್ಟು ಹೋರಾಟ ಮಾಡಿದೀವಿ ಅಂತ ನಂಜುಂಡಪ್ಪ ವರದಿ ಜಾರಿಗೆ ಬಂತು. ಕಷ್ಟಪಟ್ಟು 2 ದಶಕದಿಂದ ಹೋರಾಟ ಮಾಡಿದೀವಿ ಅಂತ 371 ಅಮೆಂಡ್ಮೆಂಟ್ ಆಯಿತು. ಈ 371 ಅಮೆಂಡ್ಮೆಂಟ್ಲಿಂದ ನಮಗೆ ಸ್ಪೆಷಲ್ ನೌಕರಿ ಸಿಗ್ಲತ್ತವ. ರಿಸರ್ವೇಷನ್ ಅವ ನೌಕರಿದಾಗ 120, 30, 40 ಮೆಡಿಕಲ್ ಸೀಟ್ ಸಿಗ್ತಾ ಇದ್ದವು. ಈಗ 1,000 ಮೆಡಿಕಲ್ ಸೀಟ್ ಸಿಗ್ತಾ ಇದ್ದಾವ. ಸುಮಾರು 30,000 ಪ್ರೊಫೆಷನಲ್ ಸೀಟ್ ಸಿಗ್ತಾ ಇದ್ದಾವ. ಅದೇ ರೀತಿ ನಮಗಿರೋದಲ್ಲ ಈ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ನೌಕರಿಗಳು ಸಿಗ್ಲಾಗ್ತದೆ. ಅದೇ ರೀತಿಯಾಗಿ ನಮಗೆ ಸ್ಪೆಷಲ್ ಫಂಡ್ ಬರ್ತಾ ಇದೆ. ಪ್ರತಿ ವರ್ಷ 5,000 ಕೋಟಿ KKRDBಲಿಂದ ಬರ್ತಾ ಇದೆ. ಇದೆಲ್ಲ ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಂಡು ಸಹಿಸಲಾರ್ದೇ ಉತ್ತರ ಕರ್ನಾಟಕ ಜನ ಪದೇ ಬಿಜಾಪುರ ಸೇರಿಸ್ಕೋರಿ, ನೀವೇನಪ್ಪ ಅಂದ್ರೆ ನಮ್ಮ ಸಿಂದಗಿ ಸೇರಿಸ್ಕೋರಿ, ನಮ್ದೇನದ ಬೊಂಬೆ ಕರ್ನಾಟಕ ಜಿಲ್ಲೆಗಳು ಸೇರಿಸ್ಕೋರಿ ಅಂತ ಕೋಶಿಶ್ ಮಾಡಿದ್ರು. ಭಾಳ ಕೋಶಿಶ್ ಮಾಡಿದ್ರು ಅವರು. ಬೊಂಬೆ ಕರ್ನಾಟಕದ ತಾಲೂಕುಗಳು, ಜಿಲ್ಲೆಗಳು, ಹೈದರಾಬಾದ್ ಕರ್ನಾಟಕ 371 ಸೇರಿಸ್ಕೋಬೇಕಂತ ಭಾಳ ಪ್ರಯತ್ನ ಮಾಡಿದ್ರೆ ಆ ಪ್ರಯತ್ನಕ್ಕೆ ಅವಕಾಶ ಕೊಡಲಿಲ್ಲ. ನಾವು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ವಿರೋಧ ಮಾಡಿ ಸರ್ಕಾರ ಮಟ್ಟದಲ್ಲಿ ಏನಪ್ಪ ಅಂದ್ರೆ ನಾವು ಅವರಿಗೆ ತಲೆ ತಗ್ಸಿದ್ದೀವಿ. ನಂತರ ದಿನಗಳು ಅವ್ರ ಕುತಂತ್ರ ಏನು ಮಾಡಿದ್ರು ಅಂದ್ರೆ ಹಿಂಗಾದ್ರೆ ಮಳೆಯಲ್ಲ, ಇವ್ರಿಗೆ ಏನು ಮಾಡಬೇಕು? ಉತ್ತರ ಕರ್ನಾಟಕ ಬೀದರ್, ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ವಿಜಯನಗರ, ಬಾಗಲಕೋಟ್, ಹಾವೇರಿ, ಧಾರವಾಡ, ಬೆಳಗಾವಿ, ಅದೇ ರೀತಿಯಾಗಿ ಕಾರವಾರ, ದಾವಣಗೆರೆ, ಈ ರೀತಿಯಾಗಿ 15 ಜಿಲ್ಲೆಗಳದು ಉತ್ತರ ಕರ್ನಾಟಕ ರಾಜ್ಯ ರಚನೆ ಮಾಡ್ತೀವಿ ಅಂತೇಳಿ 10 ವರ್ಷದಿಂದ ಕುತಂತ್ರ ನಡೆಸ್ತಾ ಈಗ ಏನದಲ್ಲ ಡಿಕ್ಲೇರ್ ಮಾಡ್ಯಾರ. ಅವರು ಒಂದು ನಕಾಶೆ ಡಿಕ್ಲೇರ್ ಮಾಡ್ಯಾರ ಬಿಜಾಪುರದಾಗ, ನಾವು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡ್ತೀವಿ ಅಂಥೇಳಿ. ನಿಮ್ಗೆ ಯಾರಪ್ಪ ಅಧಿಕಾರ ಕೊಟ್ಟಾರ? ನಾವು ವಿಶಾಲ ಕರ್ನಾಟಕದಾಗ ಇದ್ದೀವಿ. ನಾವು ನಮ್ಮ ಹಿರಿಯರಾದಂಥ ಶರಣಗೌಡ ಇನಾಮದಾರ್, ಚಂದ್ರಶೇಖರ್ ಪಾಟೀಲ್ ಮಾಗಾವ್, ಶಿವಮೂರ್ತಿ ಸ್ವಾಮಿ ಅಳವಂಡಿ, ರಾಮಚಂದ್ರ ವೀರಪ್ಪ, ಅದೇ ರೀತಿಯಾಗಿ ಮಟ್ವಾರಿ ನಾಗಪ್ಪ, ಭೀಮಣ್ಣ ಖಂಡ್ರೆ ಸೇರಿಕೊಂಡು ಸುಮಾರು 2,898 ಜನ ಫ್ರೀಡಮ್ ಫೈಟರ್ಸ್ ಏಕೀಕರಣ ಚಳವಳಿಯಲ್ಲಿ ವಿಶಾಲ ಕರ್ನಾಟಕದಾಗ ಸೇರ್ತೀವಿ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟು ಫಜಲ್ ಅಲಿ ಅವರ ಎದುರು ಹೇಳಿದ್ರು. ಅವರು ಫಜಲ್ ಅಲಿ ಆಯೋಗ ಬಂದಿತ್ತು ನಮ್ಮ ಗುಲ್ಬರ್ಗಕ್ಕೆ, ಬೀದರ್ಕ, ರಾಯಚೂರು, ಕೊಪ್ಪಳಕ್ಕೆ. ಅವಾಗ ನಮ್ಮ ಹಿರಿಯರಿಗೆ ಕೇಳಿದ್ರು ಫಜಲ್ ಅಲಿ, ತುಮ್ ಜೋ है ना अलग राज्य मांगो, हैदराबाद कर्नाटक राज्य है नहीं होना हमको, अलग उत्तर कर्नाटक राज्य मांगो है नहीं होना हमको, हम जो है ना सभी कन्नड़ भाषा बात करने वाले लोग ವಿಶಾಲ್ ಕರ್ನಾಟಕ ಮೇ ಶಾಮಿಲ್ ಹೋತೆ ಅಂತೇಳಿ ನಾವೇನದ ನಮ್ಮ ನಿಲುವು ಸ್ಪಷ್ಟಪಡಿಸ್ತೀವಿ. ಆ ಒಂದು ನಿಲುವಿನಿಂದ ಫಜಲ್ ಅಲಿ ಅವರು ನಮಗೇನದಲ್ಲ ವಿಶಾಲ ಮೈಸೂರು ರಾಜ್ಯದಲ್ಲಿ ಸೇರಿಸಿದ್ರು. 1956 ಹಿಡ್ಕೊಂಡು ನಾವು ಕರ್ನಾಟಕದಲ್ಲಿ ಇದ್ದೀವಿ. ಸುಮಾರು 30 ವರ್ಷ ನಮ್ಗೆ ಯಾರೂ ಕೇಳಿಲ್ಲ, ನಾಯಿನೂ ಕೇಳಿಲ್ಲ, ಕಾಗಿನೂ ಕೇಳಿಲ್ಲ, ಕೂಗಿನೂ ಕೇಳಿಲ್ಲ, ಯಾರೂ ಕೇಳಿಲ್ಲ. ಅರೆ ನಮಗೆ ನೀರಿದ್ದಿಲ್ಲ, ನೀರಾವರಿ ಯೋಜನೆ ಇದ್ದಿಲ್ಲ, ರೈತರಿಗೆ ನ್ಯಾಯ ಇದ್ದಿಲ್ಲ. ಆ ಟೈಮಿಗೆ ಯಾರು ಕೇಳಿಲ್ಲ. ನೀವು ನಮ್ಮ HKDB ಬಗ್ಗೆ ಕೇಳಿಲ್ಲ, 371 ಬಗ್ಗೆ ಕೇಳಿಲ್ಲ, ನಮ್ಮ ನೀರಾವರಿ ಯೋಜನೆ ಬಗ್ಗೆ ಕೇಳಿಲ್ಲ. ನಾವು ಹೋರಾಟ ಮಾಡೋದಿಗೆ ನಮ್ಮ ಸಾಥ್ ಕೊಟ್ಟಿಲ್ಲ. ಈಗೇನಪ್ಪ ನೀವು ಉತ್ತರ ಕರ್ನಾಟಕ ರಾಜ್ಯ ಕೇಳ್ತೀರಿ? ಅದಕ್ಕೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ನಾವು ಖಂಡಿಸ್ತೀವಿ. ನಾವು ವಿಶಾಲ ಕರ್ನಾಟಕದಾಗ ಇದ್ದೀವಿ, ವಿಶಾಲ ಕರ್ನಾಟಕದಾಗ ಇರ್ತೀವಿ. ಮತ್ತು ಇವರು 371 ಜೆ ಕಲಂ ಕಬಳಿಸ್ಕೊಲ್ಲಕ್ಕ, ಕಿತ್ಕೊಲ್ಲಕ್ಕ ಏನು ಕುತಂತ್ರ ಮಾಡತ್ತರ, ಇದರಿಂದ ಎಚ್ಚರಿಕೆ ಇರಬೇಕು. ನಮ್ಮ ಭಾಗದ ಸಚಿವರು, ಶಾಸಕರು, ನಾವು ಅವರಲ್ಲಿ ವಿನಂತಿ ಮಾಡ್ತೀನಿ, ಬರುವ ಬೆಳಗಾವಿ ಅಧಿವೇಶನದಲ್ಲಿ ಅವರು ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಧ್ವನಿ ಎತ್ತೋರ ಅದಕ್ಕೆ ಸರಿಯಾಗಿ ಉತ್ತರ ನಮ್ಮ ಮಂತ್ರಿಗಳು, ಶಾಸಕರು ಕೊಡಬೇಕು. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜು ಕಾಗಿ ಏನು ಕಾಂಗ್ರೆಸ್ ಪಕ್ಷದವರ, ಅವರು ಒಂದು ಕಾರ್ಪೊರೇಷನ್ ಅಧ್ಯಕ್ಷನವರ, ಅವರು ಕರ್ನಾಟಕ ಕೊಡೆಂತ ಕೆಲಸ ಮಾಡ್ಯಾರವರು. ಅವರಿಗೇನದಲ್ಲ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು, ಅವ್ರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು. ಈ ನಿಟ್ಟಿನಲ್ಲಿ ವಿಷ ಬೀಜ ಬಿತ್ತಲಕ್ಕ ಬೀದರ್, ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಯಾದಗಿರಿ, ಬಳ್ಳಾರಿಗೆ ಬರೋಂಥ ಜನ ಬರ್ತಾರ, ಉತ್ತರ ಕರ್ನಾಟಕ ಹೆಸರು ಮೇಲೆ ನಾವು ಮಳೆ ಮಾಡ್ತಾರ. ಅದಕ್ಕೆ ನಾವು ಎಚ್ಚರಿಕೆಯಿಂದ ಇರಬೇಕು. 371 ಫಲ ಕಸ್ಕೋಬೇಕಂತ ಕುತಂತ್ರ ನಡೆಸ್ಯಾರ. ಭಾಳ ಕಷ್ಟಪಟ್ಟು ಹೋರಾಟ ಮಾಡಿದೀವಿ. ಇದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಧರಮ್ ಸಿಂಗ್ ಅವರು ಮತ್ತು BJP ಪಕ್ಷದ ಯಡಿಯೂರಪ್ಪನವರು ರಾಜ್ಯ ಮುಖ್ಯಮಂತ್ರಿ ಇದ್ದಾಗ ಹೆಲ್ಪ್ ಮಾಡ್ಯಾರ. ಅದಕ್ಕೆ ಶ್ರಮ
ಹೋರಾಟದ ಫಲ ಮತ್ತು ರಾಜಕೀಯ ಇಚ್ಛಾಶಕ್ತಿಯಿಂದ ಬಂದಂಥ ನಮ್ಮ ಒಂದು ಫಲ ಅದ. ಈ ಫಲ ಕಸ್ಕೊಳಕ್ಕೆ ಮಾಡಿದಂಥ ಕುತಂತ್ರಕ್ಕೆ ನಾವು ಬಲವಾಗಿ ಖಂಡಿಸ್ತೀವಿ. ನಾವು ವಿಶಾಲ ಕನ್ನಡದಾಗ ಇರ್ತೀವಿ, ಅಖಂಡ ಕನ್ನಡ ಇರ್ತೀವಿ. ಜೈ ಕರ್ನಾಟಕ, ಜೈ ಕಲ್ಯಾಣ ಕರ್ನಾಟಕ.